ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 10 ಮುಗಿಯುವ ಹಂತಕ್ಕೆ ಬಂದಿದೆ. ನಾಳೆ ಫಿನಾಲೆ ನಡೆಯುತ್ತೆ. ನಾಳೆ ಯಾರೆಲ್ಲ ಇರ್ತಾರೆ, ಇವತ್ತಿನ ಎಪಿಸೋಡಲ್ಲಿ ಯಾರು ಎಲಿಮಿನೇಟ್ ಆಗ್ತಾರೆ, ಟಾಪ್ 2 ಯಾರಾಗ್ತಾರೆ, ಸದ್ಯದ ವೋಟಿಂಗ್ನಲ್ಲಿ ಹೈಯೆಸ್ಟ್ ವೋಟಿಂಗ್ ಅನ್ನ ಪಡ್ಕೊಂಡಿರೋದು ಯಾರು, ಅದೆಲ್ಲ ಡೀಟೇಲ್ಸನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ಹೇಳ್ತಾ ಹೋಗ್ತೀವಿ. ಸೊ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿಬಿಡಿ. ಸೊ ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಸಲ ಟಾಪ್ 5 ಇಲ್ಲ, ಟಾಪ್ 6 ಇದ್ದಾರೆ. ಈ ಟಾಪ್ 6 ಅಲ್ಲಿ ಇಬ್ಬರನ್ನ ಈ ಶನಿವಾರದ ಎಪಿಸೋಡ್ನಲ್ಲಿ ಎಲಿಮಿನೇಟ್ ಮಾಡ್ತಾರೆ. ಅದರಲ್ಲಿ ಒಂದು 4 ಜನ ಉಳಿತಾರೆ. ಆ 4 ಜನ ರವಿವಾರದ ಅಂದರೆ ಫಿನಾಲೆ, ಗ್ರ್ಯಾಂಡ್ ಫಿನಾಲೆಗೆ ಎಂಟ್ರಿ ಆಗ್ತಾರೆ. ಆ 4 ಜನರಲ್ಲಿ ಮತ್ತೆ ಇಬ್ಬರು ಎಲಿಮಿನೇಟ್ ಆಗ್ತಾರೆ. ಲಾಸ್ಟಲ್ಲಿ ಟಾಪ್ 2 ಉಳಿತಾರೆ. ಇದು ನಡಿಬೇಕಾದಂತಹ ಪ್ರೋಸೆಸ್. ಇಲ್ಲೇನಾದರೂ ಮತ್ತೆ ಚಮಕ್ ಕೊಟ್ಟು ಸುದೀಪ್ ಸರ್ 6 ಜನರನ್ನ ಗ್ರ್ಯಾಂಡ್ ಫಿನಾಲೆಗೆ ತೆಗೆದುಕೊಂಡು ಹೋದ್ರೆ ಒಬ್ಬೊಬ್ಬರೇ ಎಲಿಮಿನೇಟ್ ಆಗಿ ಲಾಸ್ಟಲ್ಲಿ ಟಾಪ್ 2 ಉಳಿತಾರೆ. ಸೊ ಆ ಟಾಪ್ 2 ಅನ್ನ ಸುದೀಪ್ ಸರ್ ಹೋಗಿ ಫಿನಾಲೆಯ ಸ್ಟೇಜ್ಗೆ ಕರ್ಕೊಂಡು ಬರ್ತಾರೆ. ಆ ಒಂದು ಸ್ಪರ್ಧಿಗಳು ಯಾರು ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಸೊ ವೋಟಿಂಗ್ ಲೆಕ್ಕಾಚಾರದಲ್ಲಿ ಮಾತನಾಡೋದಾದ್ರೆ ಸದ್ಯ ಹೈಯೆಸ್ಟ್ ವೋಟಿಂಗ್ ಅನ್ನ ಪಡ್ಕೊಂಡು ಟ್ರೆಂಡಿಂಗ್ ನಲ್ಲಿ ಇರೋದು ಅಂತ ಹೇಳಿದ್ರೆ ಅದು 3 ಸ್ಪರ್ಧಿಗಳು. ಆ 3ರ ಮಧ್ಯೆ ಸಿಕ್ಕಾಪಟ್ಟೆ ಫೈಟ್ ಆಗ್ತಾ ಇದೆ. ಒಂದು ಡ್ರೋನ್ ಪ್ರತಾಪ್, ಇನ್ನೊಂದು ಸಂಗೀತಾ ಶೃಂಗೇರಿ, ಇನ್ನೊಂದು ಕಾರ್ತಿಕ್ ಮಹೇಶ್. ಈ 3ರ ಮಧ್ಯೆ ಸಿಕ್ಕಾಪಟ್ಟೆ ಫೈಟ್ ಆಗ್ತಾ ಇದೆ. ಆಕ್ಚುಲಿ ರೇಸ್ ನಲ್ಲಿ ಕಾರ್ತಿಕ್ ಇರಲೇ ಇಲ್ಲ. ಕಾರ್ತಿಕ್ ಯಾವಾಗ ಆಡ್ ಆದ್ರು ಅಂತ ಕೇಳಿದ್ರೆ ಕಾರ್ತಿಕ್ ಎಲ್ಲೋ ಒಂದ್ ಕಡೆ ಲೋ ಆಗಿದ್ದಾರೆ, ಕಾರ್ತಿಕ್ ವಿನ್ ಆಗಲ್ಲ, ಕಾರ್ತಿಕ್ ಮನೆಯವ್ರು ನೆನ್ಸ್ಕೊಂತಾ ಇದ್ದಾರೆ, ಈ ತರ ಎಲ್ಲ ಯಾವಾಗ ಒಂದಷ್ಟು ಒಪಿನಿಯನ್ಸ್ ಗಳು ಹೊರಬರಕ್ ಶುರು ಆಯ್ತು, ಅವಾಗ ಕಾರ್ತಿಕ್ ಯಾವಾಗ ಕಮ್ ಬ್ಯಾಕ್ ಮಾಡಿದ್ರು, ಎಲ್ಲ ಟಾಸ್ಕ್ ಅಲ್ಲೂ ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಕೊಟ್ಟು ಎಲ್ಲೆಲ್ಲಿ ಒಪಿನಿಯನ್ಸ್ ಅನ್ನ ಹೇಳಬೇಕು ಅಲ್ಲಲ್ಲಿ ಒಪಿನಿಯನ್ಸ್ ಅನ್ನ ಹೇಳೋಕೆ ಶುರು ಮಾಡಿದ್ರು, ಆ ಟೈಮ್ ನಿಂದ ಕಾರ್ತಿಕ್ಗೆ ಜನರ ಕ್ರೇಜ್ ಜಾಸ್ತಿ ಆಯ್ತು. ಅದಲ್ಲದೆ ಸೀಸನ್ 10ರಲ್ಲಿ ಆರಂಭದ ದಿನದಲ್ಲೂ ಕೂಡ ಕಾರ್ತಿಕ್ ಯಾವುದೇ ಟಾಸ್ಕ್ ಬಿಟ್ಕೊಟ್ಟಿಲ್ಲ, ಎಲ್ಲಾ ಟಾಸ್ಕ್ ಅಲ್ಲೂ ಕೂಡ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಹಾಗಾಗಿ ಕಾರ್ತಿಕ್ಗೆ ಅಭಿಮಾನಿಗಳ ಬಳಗ ಅಂತೂ ಇತ್ತು. ಬಟ್ ಆ ಕ್ರೇಜ್ ಜಾಸ್ತಿ ಆಗಿದ್ದು ಇತ್ತೀಚಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಆಗಿದೆ. ಕಾರ್ತಿಕ್ ಗೆಲ್ಲೇಬೇಕು, ಬಡವ್ರ ಮನೆ ಹುಡುಗ ಗೆಲ್ಲಬೇಕಪ್ಪ ಅನ್ನುವಂತಹ ಒಂದಷ್ಟು ಒಪಿನಿಯನ್ಸ್ಗಳು ಹರಿದಾಡೋಕೆ ಶುರುವಾಯಿತು. ಸೊ ಇನ್ನು ಕಾರ್ತಿಕ್ ಅವ್ರನ್ನ ಹೊರತುಪಡಿಸಿದ್ರೆ ಸಂಗೀತಾ ಶೃಂಗೇರಿ ಈ ಮನೆಯ ಫೈನಲಿಸ್ಟ್ ಆಗಿರುವಂತಹ, ಬಿಗ್ ಬಾಸ್ ಮನೆಯಲ್ಲಿ ಫೈನಲಿಸ್ಟ್ ಆಗಿರುವಂತಹ, ಈ ಸೀಸನ್ 10ರಲ್ಲಿ ಫೈನಲಿಸ್ಟ್ ಆಗಿರುವಂತಹ ಏಕೈಕ ಮಹಿಳೆ. ಶ್ರುತಿಯವರಾದ್ಮೇಲೆ ಯಾವುದೇ ಒಬ್ಬ ಮಹಿಳೆ ವಿನ್ನರ್ ಆಗದೇ ಇರೋದ್ರಿಂದ ಸಂಗೀತಾ ಅವರು ವಿನ್ ಆಗ್ತಾರೆ ಅನ್ನೋದು ಬಹುತೇಕರ ಅಭಿಪ್ರಾಯ. ಆ ಒಂದು ಕ್ವಾಲಿಟಿ ಕೂಡ ಅವರಲ್ಲಿ ಇದೆ, ಆ ಕೆಪಬಿಲಿಟಿ ಕೂಡ ಅವರಲ್ಲಿ ಇದೆ, ಆ ಸಾಮರ್ಥ್ಯ ಕೂಡ ಆಕೆಯಲ್ಲಿ ಇದೆ. ಯಾಕಂದ್ರೆ ವಿನಯ್ನೇ ಎದುರಾಕೊಂಡು, ಇಡೀ ಮನೆಯನ್ನ ಎದುರಾಕೊಂಡು ಆಕೆ ಒಬ್ಳೆ ಒಂದು ಸೈಡ್ ನಿಂತಿದ್ರು. ಆಮೇಲೆ ಕಂಟಿನ್ಯೂಸ್ ಆಗಿ ಎಲ್ಲಾ ಟಾಸ್ಕ್ ಗಳಲ್ಲೂ ಗೆದ್ದಿದ್ರು. ಅವ್ರು ಗೆದ್ದಂತಹ ಟಾಸ್ಕ್ ಅಲ್ಲಿ ಬೇರೆ ಯಾರು ಗೆದ್ದಿರ್ಲಿಲ್ಲ. ಅಂದ್ರೆ ಕ್ಯಾಲ್ಕುಲೇಷನ್ ಟಾಸ್ಕ್ ಅಂತ ತಗೊಂಡ್ರೆ ಟಿಕೆಟ್ ಟು ಫಿನಾಲೆಯಲ್ಲಿ ಆ ಟಾಸ್ಕ್ ಅಲ್ಲಿ 2 ಮತ್ತು 3 ಯಾರು ಇರಲೇ ಇಲ್ಲ. ಬೇರೆ ಎಲ್ಲಾ ಟಾಸ್ಕ್ ಅಲ್ಲೂ ಕೂಡ ಟಿಕೆಟ್ ಟು ಫಿನಾಲೆಯಲ್ಲಿ ಮೊದಲನೇ ರ್ಯಾಂಕ್ ಒಬ್ರು ಪಡ್ಕೊಂಡಿದ್ರೆ 2ನೇ ಮತ್ತು 3ನೇ ರ್ಯಾಂಕ್ ಅನ್ನ ಇನ್ನೊಬ್ರು ಪಡ್ಕೊಂಡಿದ್ರು. ಬಟ್ ಅದೊಂದೇ ವೀಕ್ ಟಾಸ್ಕ್ ಅಲ್ಲಿ ಯಾವುದೇ ರೀತಿಯಾಗಿ 2ನೇ ಮತ್ತು 3ನೇ ಎಷ್ಟೇ ಟ್ರೈ ಮಾಡಿದ್ರು ಬರಲಿಲ್ಲ. ಫಸ್ಟ್ ಗೆದ್ದು ಉತ್ತಮವಾಗಿ ಮುನ್ನುಗ್ಗಿರುವಂತದ್ದು ಸಂಗೀತಾ ಶೃಂಗೇರಿ. ಸೊ ಸಂಗೀತಾ ಸಿಕ್ಕಾಪಟ್ಟೆ ಟಾಸ್ಕ್ ಅಲ್ಲೂ ಕೂಡ ಚೆನ್ನಾಗಿ ಆಡ್ತಾರೆ. ಎಲ್ಲೆಲ್ಲಿ ಒಪಿನಿಯನ್ ಹಾಕಬೇಕು ಅಲ್ಲಲ್ಲಿ ಒಪಿನಿಯನ್ ಹಾಕ್ತಾರೆ. ಯಾರ್ಯಾರ ಬಗ್ಗೆ ಮಾತಾಡಬೇಕು ಅಂತ ಸಂದರ್ಭದಲ್ಲಿ ಮಾತಾಡ್ತಾರೆ. ಸೊ ಸಂಗೀತ ಅವರಿಗೆ ಸಿಕ್ಕಾಪಟ್ಟೆ ಅಭಿಮಾನಿಗಳ ಬಳಗ ಇದೆ. ಸೊ ಸಂಗೀತಗೂ ಸಿಕ್ಕಾಪಟ್ಟೆ ಫೈಟ್ ಇದೆ. ಇನ್ನು ಪ್ರತಾಪ್ಗೆ ಅಭಿಮಾನಿಗಳ ರಾಶಿನೇ ಇದೆ. ಸೊ ಕೆಲವೊಂದಿಷ್ಟು ಜನ ಹೇಳ್ತಾರೆ ಡ್ರೋನ್ ಪ್ರತಾಪ್ ಅವ್ರಿಗೆ ಪೈಡ್ ಫ್ಯಾನ್ಸ್ ಇದ್ದಾರೆ ಅಂತ. ಬಟ್ ನೋಡ್ತಾ ಇದ್ರೆ ಅದು ಪೈಡ್ ಫ್ಯಾನ್ಸ್ ಅನ್ಸಲ್ಲ. ಯಾಕಂದ್ರೆ ಪ್ರತಾಪ್ ಅವರ ವ್ಯಕ್ತಿತ್ವಕ್ಕೆ ಬಹುಶಃ ಅನೇಕರು, ಅಂದ್ರೆ ಅವರ ಸರಳತೆಗಾಗ್ಲಿ ಆತನ ಸಿಂಪ್ಲಿಸಿಟಿಗೆ ತುಂಬಾ ಜನ ಫ್ಯಾನ್ಸ್ ಆಗಿರಬಹುದು. ಅದನ್ನ ಪೈಡ್ ಫ್ಯಾನ್ಸ್ ಅಂತ ನಾವು ಯಾವುದೇ ಪ್ರೂಫ್ ಇಲ್ಲದೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಪೈಡ್ ಫ್ಯಾನ್ಸ್ ಆದ್ರೆ ನಾವು ಪ್ರೂವ್ ಮಾಡಬೇಕಾಗತ್ತೆ. ಪ್ರೂಫ್ ಏನಿದೆ ಪೈಡ್ ಫ್ಯಾನ್ಸ್ ಅಂತ ಹೇಳೋದಕ್ಕೆ? ಸುಮ್ಮನೆ ಬಾಯಲ್ಲಿ ಹೇಳ್ಬೋದು ಪೈಡ್ ಫ್ಯಾನ್ಸ್ ಅಂತ, ಬಟ್ ಪ್ರೂಫ್ ಏನೂ ಇಲ್ಲ. ಬಹುಶಃ ಆತನಿಗಿದ್ದಂತಹ ನೆಗೆಟಿವ್ ಇಮೇಜ್ ಅನ್ನ ಪಾಸಿಟಿವ್ ಮಾಡ್ಕೊಂಡಿದ್ದಾರೆ. ಇಡೀ ಈ 10 ಸೀಸನ್ಗಳಲ್ಲಿ ಗಮನಿಸಿದ್ರೆ ಹೊರಗಡೆ ಇದ್ದಂತಹ ತನ್ನ ಬಗೆಗಿನ ವ್ಯಕ್ತಿತ್ವ, ಅತಿ ಕೆಟ್ಟದಾಗಿದ್ದಂತಹ ವ್ಯಕ್ತಿತ್ವವನ್ನ ಅತಿ ಒಳ್ಳೆಯದಾಗಿ ಮಾಡಿಕೊಂಡು ಹೊರಗಡೆ ಹೋಗ್ತಾ ಇರುವಂತಹ ಏಕೈಕ ಕಂಟೆಸ್ಟೆಂಟ್ ಅಂದ್ರೆ ಅದು ಡ್ರೋನ್ ಪ್ರತಾಪ್ ಅಂತ ಹೇಳ್ಬೋದು. ಆತ ತುಂಬಾ ಸ್ಮಾರ್ಟ್ ಇದ್ದಾನೆ, ತುಂಬಾ ಚಾಣಾಕ್ಷ ಇದ್ದಾನೆ, ಸ್ಕಿಲ್ ಇದೆ. ಸೊ ತುಂಬಾ ಅತ್ಯುತ್ತಮವಾಗಿ ಆಟ ಕೂಡ ಆಡ್ತಾ ಇದ್ದಾರೆ. ಸೊ ಹಾಗಾಗಿ ಪ್ರತಾಪ್ಗೂ ಕೂಡ ಸಿಕ್ಕಾಪಟ್ಟೆ ಅಭಿಮಾನಿ ಬಳಗ ಇದೆ. ಈ 3ರ ಮಧ್ಯೆನೆ ಒಬ್ರು ವಿನ್ನರ್ ಆಗ್ತಾರೆ. ಉಳಿದಂತಹ ತುಕಾಲಿ ಆಗ್ಲಿ ವರ್ತೂರ್ ಸಂತೋಷ್ ಆಗ್ಲಿ ಅವರು ಮೊದಲು ಎಲಿಮಿನೇಟ್ ಆಗ್ತಾರೆ. ಅವ್ರು ಎಲಿಮಿನೇಟ್ ಆದ್ಮೇಲೆ ನೆಕ್ಸ್ಟ್ ವಿನಯ್ ಇರ್ತಾರೆ. ವಿನಯ್ ರನ್ನರ್ ಅಪ್ ಆಗ್ಬಹುದು ಅಥವಾ ವಿನಯ್ 3ನೇ ಸ್ಥಾನ ಬರಬಹುದು, ಹೇಳಕ್ಕಾಗೋದಿಲ್ಲ. ವಿನಯ್ ಗೆಲ್ಲೋದು ಬಹುತೇಕ ಸುಳ್ಳು ಅಂತ ಹೇಳ್ಬೋದು. ಯಾಕಂದ್ರೆ ಅವ್ರ ಅಭಿಮಾನಿ ಬಳಗವನ್ನ ಗಮನಿಸಿದಾಗ ಕಾರ್ತಿಕ್ ಮತ್ತೆ ಪ್ರತಾಪ್ ಮತ್ತೆ ಸಂಗೀತಗೆ ಸಿಕ್ಕಾಪಟ್ಟೆ ಫ್ಯಾನ್ಸ್ ಇದ್ದಾರೆ. ಸೊ ಈ 3ರಲ್ಲಿ ಒಬ್ರು ಬರ್ತಾರೆ. ಅದರಲ್ಲೂ ಕೂಡ
ರನ್ನರ್ ಅಪ್ ಸಂಗೀತ ಆದರೆ ವಿನ್ನರ್ ಕಾರ್ತಿಕ್ ಅಥವಾ ಡ್ರೋನ್ ಪ್ರತಾಪ್ ಇಬ್ಬರಲ್ಲಿ ಒಬ್ರು ಆಗ್ಬೋದು, ಅಥವಾ ವಿನ್ನರ್ ಸಂಗೀತ ಆದರೆ ರನ್ನರ್ ಅಪ್ ಕಾರ್ತಿಕ್ ಅಥವಾ ಡ್ರೋನ್ ಪ್ರತಾಪ್ ಇಬ್ಬರಲ್ಲಿ ಒಬ್ರು ಆಗ್ಬೋದು. ಸೊ ಸಿಕ್ಕಾಪಟ್ಟೆ ಫೈಟ್ ಇದೆ. ಯಾರು ಗೆಲ್ತಾರೆ ಅನ್ನೋದು ಅತ್ಯಂತ ಕುತೂಹಲ. ಸೊ ನೋಡ್ಬೇಕು ಯಾರು ಗೆಲ್ತಾರೆ, ಯಾರು ಗೆಲ್ಲಬಹುದು ಅನ್ನೋದನ್ನ ಕಾದು ನೋಡಬೇಕು. ನಿಮ್ಮ ಪ್ರಕಾರ ಯಾರು ಗೆಲ್ಲಬೇಕು, ಯಾರು ಗೆಲ್ಲಬಾರ್ದು, ಯಾರು ಡಿಸರ್ವ್ ಇದ್ದಾರೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವೋಟಿಂಗ್ ಲೆಕ್ಕಾಚಾರದಲ್ಲಂತೂ ಕಾರ್ತಿಕ್, ಸಂಗೀತ, ಪ್ರತಾಪ್ ಈ ಮೂವರು ಕೂಡ ಒಂದೊಂದು ಪರ್ಸೆಂಟೇಜ್ ಅಂತರದಲ್ಲಿ ಸಿಕ್ಕಾಪಟ್ಟೆ ಫೈಟಲ್ಲಿ ಮುಂದಿದ್ದಾರೆ. ಉಳಿದಂತಹ 3 ಕಂಟೆಸ್ಟೆಂಟ್ಸ್ಗಳು ಹಿಂದಿರುವಂಥದ್ದು. ಸೊ ನಿಮ್ಮ